ಹಲೋ ನಮಸ್ತೆ ಎಲ್ಲರಿಗೂ ಜಾನು ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹೆಸರುಬೇಳೆ ಕಚೋರಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲು ಒಂದು ಪಾತ್ರೆಗೆ 2 ಬಟ್ಲಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತೀನಿ. ಇದಕ್ಕೆ 2 ಸ್ಪೂನ್ ತುಪ್ಪ, ಸ್ವಲ್ಪ ಉಪ್ಪು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಈಗ ಕಲಸಿದ್ದಾಗಿದೆ. ಇದನ್ನು ಅರ್ಧ ಗಂಟೆ ನೆನೆಯೋಕ್ಕೆ ಮುಚ್ಚಿಡೋಣ. ಈಗ ಒಂದು ಬಟ್ಲಲ್ಲಿ 1 ಲೋಟದಷ್ಟು ಹೆಸರುಬೇಳೆನ ಅರ್ಧ ಗಂಟೆಯಿಂದ 1 ಅವರ್ ನೆನೆಸಿ ಎತ್ತಿಟ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಹೆಸರುಬೇಳೆನ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ಚೆನ್ನಾಗಿ ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು. ಇದನ್ನು ನೆನೆಸಿರೋದ್ರಿಂದ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹಾಗೆ ಮಾಡಬೇಕು. ಈಗ ಪೇಸ್ಟ್ ಆಗಿದೆ. ಈ ಥರ ತಿಕ್ ಪೇಸ್ಟ್ ಆಗಿರಬೇಕು, ತೆಳುವಾಗಬಾರ್ದು, ಅದಕ್ಕೆ ನೀರು ಹಾಕ್ಕೋಬಾರ್ದು. ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ. ಅದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ. ಸ್ವಲ್ಪ ಜೀರಿಗೆ, 1/4 ಚಮಚ ಇಂಗು, ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು 1 ಸ್ಪೂನ್ ಖಾರ ಪುಡಿ, ಕೊರಿಯಾಂಡರ್ ಪೌಡರ್ 1 ಸ್ಪೂನ್, ಶುಂಠಿ ಪೇಸ್ಟ್ ಅರ್ಧ ಚಮಚ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊತೀನಿ. ಇದು ಫ್ರೈ ಆದಮೇಲೆ 1/4 ಚಮಚ ಗರಂ ಮಸಾಲ. ಇಷ್ಟು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಬೇಕು, ಹಸಿ ವಾಸನೆ ಹೋಗೋ ತನಕ. ಹಸಿ ವಾಸನೆ ಹೋದ್ಮೇಲೆ ಅರ್ಧ ಬಟ್ಲಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಫ್ರೈ ಮಾಡಬೇಕು. ಇನ್ನೊಂದು 2 ನಿಮಿಷ ಈಗಲೂ ಲೋ ಫ್ಲೇಮಲ್ಲೇ ಇಡಬೇಕು. ಈಗ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ರುಬ್ಕೊಂಡಿರೋ ಹೆಸರುಬೇಳೆನ ಹಾಕ್ತಾಯಿದ್ದೀನಿ. ಈಗ ಮತ್ತೆ ಒಂದು 2 ನಿಮಿಷ ಬಾಡಿಸ್ಬೇಕು. ಅದು ಹೆಸರುಬೇಳೆ ಹಸಿ ವಾಸನೆ ಎಲ್ಲ ಹೋಗಬೇಕು. ಹೆಸರುಬೇಳೆ ಹಾಕಿದ್ಮೇಲೆ ಇನ್ನೂ 1 ಸ್ಪೂನು ಅಥವಾ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ. ತುಪ್ಪ ಹಾಕ್ಕೊಂಡ್ಮೇಲೆ 1 ರಿಂದ 2 ನಿಮಿಷ ಬಾಡಿಸ್ಬೇಕು. ಈಗ ಹಸಿ ವಾಸನೆ ಹೋಗಿದೆ. ಇದು ತಣ್ಣಗಾಗೋದಕ್ಕೆ ಸೈಡ್ಗೆ ಇಡ್ತೀನಿ. ಈಗ ಮೈದಾ ಹಿಟ್ಟು ಕಲಿಸ್ಕೊಂಡಿದ್ನಲ್ಲ ಅದನ್ನು ಓಪನ್ ಮಾಡ್ತಿದ್ದೀನಿ. ನಾನು ಮಾಡ್ತಿರೋ ಮೆಷರ್ಮೆಂಟ್ಗೆ ಈ ಮೈದಾ ಹಿಟ್ಟು ಕಲಿಸ್ಕೊಂಡಿರೋದನ್ನ 4 ಭಾಗ ಮಾಡ್ಕೊಳ್ತೀನಿ. ಈಗ ಈ ಚಪಾತಿ ಮಣೆ ಮೇಲೆ ಅರಿತೀನಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಒಂದು ಸಣ್ಣದಾಗಿ ಅರಿಬೇಕು ಮೊದಲು. ಇದು ತೆಳುವಾಗಿ ಬರೋಲ್ಲ, ಸ್ವಲ್ಪ ದಪ್ಪನೇ ಬರೋದು ಸ್ಟಫ್ ಮಾಡೋದ್ರಿಂದ. ಸ್ವಲ್ಪ ಸಣ್ಣದಾಗಿ ಅರಿದ್ಮೇಲೆ ಈಗ ಹೆಸರುಬೇಳೆ ಮಿಕ್ಸ್ಚರ್ನ ಸ್ಟಫ್ ಮಾಡ್ತೀನಿ. ಸ್ಟಫ್ ಮಾಡಿ ಮತ್ತೆ ಅರಿಬೇಕು. ನಾನು ಸ್ವಲ್ಪ ದೊಡ್ಡದಾಗಿ ಕಚೋರಿ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಸ್ಟಫಿಂಗ್ಸ್ ತೊಗೊತಿದ್ದೀನಿ. ಎಷ್ಟು ಸೈಜಲ್ಲಿ ಮಾಡ್ತೀವಿ ಅಷ್ಟಕ್ಕೆ ತಕ್ಕಂತೆ ಸ್ಟಫಿಂಗ್ ಯೂಸ್ ಮಾಡಬೇಕು. ಈಗ ಸ್ಟಫಿಂಗ್ ಆಗಿದೆ. ಈಗ ಇದನ್ನು ಇನ್ನೊಂದು ಸತಿ ಅರಿತೀನಿ. ಈಗ ಇದು ಅರ್ಧ ಆಗಿದೆ. ಡೀಪ್ ಫ್ರೈ ಮಾಡೋಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಅರ್ದಿರೋ ಕಚೋರಿನ ಡೀಪ್ ಫ್ರೈ ಮಾಡ್ತಿದ್ದೀನಿ.
ಗೋಲ್ಡನ್ ಬ್ರೌನ್ ಬರೋವರೆಗೂ ಡೀಪ್ ಫ್ರೈ ಮಾಡಬೇಕು. ಈಗ ಕಚೋರಿ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.